ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಫೈಸ್ ಫಾರ್ಮುಲಾದಲ್ಲಿ ಫಸ್ಟ್ ಆಡ್ 4 ಫಾರ್ಮುಲಾನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಫಾರ್ಮುಲಾ ಬರೆಯೋಣ. ಫೈಸ್ ಫಾರ್ಮುಲಾ ಓದ್ ಕ್ಲಾಸಲ್ಲಿ ಹೇಳಿದಂಗೆ ಫೈಸ್ ಫಾರ್ಮುಲಾ ಆಗಿರೋದ್ರಿಂದ ಆಡ್ 5 ಕಾಮನ್ ಇರುತ್ತೆ. ಇಲ್ಲಿ ಫ್ರೆಂಡ್ಸ್ ಫೈಸ್ ಫಾರ್ಮುಲಾದಲ್ಲಿ 4 ಫ್ರೆಂಡ್ 1 ಆಗಿರ್ತಾರೆ. ಸೊ ಫಾರ್ಮುಲಾ ಏನಾಗುತ್ತೆ, ಆಡ್ 4 ಇಸ್ ಈಕ್ವಲ್ಸ್ ಟು ಫೈಸ್ ಫಾರ್ಮುಲಾ ಆಗಿರೋದ್ರಿಂದ ಆಡ್ 5 ಕಾಮನ್, ಅಗೇನ್ ಲೆಸ್ 1. ಇದು ಯಾವ ಪ್ಲೇಸಿಗೆ? ಯೂನಿಟ್ಸ್ ಪ್ಲೇಸಿಗೆ. ಮತ್ತೆ ಟೆನ್ಸ್ ಪ್ಲೇಸಿಗೆ ಆದ್ರೆ ಆಡ್ 40 ಇಸ್ ಈಕ್ವಲ್ಸ್ ಟು ಆಡ್ 50 ಲೆಸ್ 10. ಇದು ಟೆನ್ಸ್ ಪ್ಲೇಸಿಗೆ. ನಾವು ಜಾಸ್ತಿ ಯೂಸ್ ಮಾಡೋದು ಯೂನಿಟ್ಸ್ ಪ್ಲೇಸ್. ಸೊ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಆಡ್ 5 ಫಾರ್ಮುಲಾನ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಕ್ವೆಶ್ಚನ್, 9 ಲೆಸ್ 5 4. Second question, 7 less 5 4. Third question, 4 less 7. Fourth question, 2 4 5 4. ಇವಾಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಫಾರ್ಮುಲಾನ ಯೂಸ್ ಮಾಡಿಕೊಂಡು 9 ನಿಮಗೆ ಹೇಳಿದ ತರನೇ 9 ಡೈರೆಕ್ಟ್ ಆಗ್ತೀನಿ. 9 ಡೈರೆಕ್ಟ್, ಲೆಸ್ 5 ಕೂಡ ಡೈರೆಕ್ಟ್ ಇದೆ. ನೆಕ್ಸ್ಟ್ 4 ಡೈರೆಕ್ಟ್ ಇಲ್ಲ. ಸೊ ಇಲ್ಲಿ ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಕ್ ಬರಲ್ಲ, ಅಂದ್ರೆ ಲೆಸ್ 6 ಆಡ್ 10 ಅಪ್ಲೈ ಮಾಡಕ್ ಬರಲ್ಲ. ಸೊ ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಕ್ ಬರಲ್ಲ ಅಂತ ಗೊತ್ತಾದ್ಮೇಲೆ ನಾವು ಫೈಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆಡ್ 4 ಇಂದು ಫೈಸ್ ಫಾರ್ಮುಲಾ ಏನು? ಆಡ್ 5 ಲೆಸ್ 1. ನಾವು ಇಂಡೆಕ್ಸ್ ಫಿಂಗರ್ ಇಂದ ಆಡ್ 5 ಮಾಡ್ತೀವಿ, ತಮ್ ಫಿಂಗರ್ ಇಂದ ಲೆಸ್ 1 ಮಾಡ್ತೀವಿ. ಸೊ ಎರಡು ಆಪರೇಷನ್ ಅಟ್ ಎ ಟೈಮ್ ಆಗ್ಬೇಕು. ಈ ತರ ಆಡ್ 5 ಲೆಸ್ 1 ಈ ತರನೇ ಮಾಡ್ಬೇಕು. ಇದು ರೂಲ್. ಯಾವ ತರ ಒಟ್ಟಿಗೆ ಮಾಡ್ಬೇಕು? ಇಂಡೆಕ್ಸ್ ಮತ್ತೆ ತಮ್ ಫಿಂಗರ್ ನ ಆಡ್ 5 ಲೆಸ್ 1. ಆನ್ಸರ್ 5 6 7 8. ನೆಕ್ಸ್ಟ್ 7 ಡೈರೆಕ್ಟ್, ಲೆಸ್ 5 ಕೂಡ ಡೈರೆಕ್ಟ್ ಇದೆ. 4 ಡೈರೆಕ್ಟ್ ಇಲ್ಲ. ಸೊ ಲೆಸ್ 6 ಅಟೆಂಡ್ ಮಾಡಕ್ಕೂ ಆಗಲ್ಲ, ಟೆನ್ಸ್ ಫಾರ್ಮುಲಾ ಮಾಡಕ್ಕೂ ಆಗಲ್ಲ. ಸೊ ನಾನು ಫೈಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಆಡ್ 4 ಇನ್ ಫೈಸ್ ಫಾರ್ಮುಲಾ ಆಡ್ 5 ಲೆಸ್ 1 ಅಟ್ ಎ ಟೈಮ್ ಮಾಡಬೇಕು. ಆಡ್ 5 ಲೆಸ್ 1. ಆನ್ಸರ್ ಇಸ್ 6. ನೆಕ್ಸ್ಟ್ 4 ಡೈರೆಕ್ಟ್ ಇದೆ. ಅಗೇನ್ 4 ಡೈರೆಕ್ಟ್ ಇಲ್ಲ, ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಕ್ಕೂ ಆಗಲ್ಲ. ಸೊ ಫೈಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಫಾರ್ಮುಲಾ ಆಡ್ 5 ಲೆಸ್ 1 ಅಟ್ ಎ ಟೈಮ್ ಆಡ್ 5 ಲೆಸ್ 1 ಲೆಸ್ 7 ಡೈರೆಕ್ಟ್. ದ ಆನ್ಸರ್ ಇಸ್ 1. ನೆಕ್ಸ್ಟ್ 2 ಡೈರೆಕ್ಟ್, 4 ಲೆಸ್ 6 ಅಟೆಂಡ್ ಮಾಡಕ್ಕೂ ಡೈರೆಕ್ಟ್ ಇಲ್ಲ, ಆಡ್ 4 ಹಾಕಕ್ಕೂ ಡೈರೆಕ್ಟ್ ಇಲ್ಲ. ಸೊ ಏನ್ ಮಾಡ್ತೀನಿ? ಫಾರ್ಮುಲಾ ಯೂಸ್ ಮಾಡ್ತೀನಿ. ಆಡ್ 5 ಲೆಸ್ 1. ಅಗೇನ್ 5 ಡೈರೆಕ್ಟ್ ಇಲ್ಲ. ಸೊ ಟೆನ್ಸ್ ಫಾರ್ಮುಲಾದಲ್ಲಿ ಫೈಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ. 5 ಫಾರ್ಮುಲಾ ಏನು? ಲೆಸ್ 5 ಆಡ್ 10. ನೆಕ್ಸ್ಟ್ 4 ಕೂಡ ಡೈರೆಕ್ಟ್ ಇಲ್ಲ. ಅಗೇನ್ ಫೈಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಆಡ್ 5 ಲೆಸ್ 1. ಆನ್ಸರ್ ಇಸ್ 15. Next, I'll give you some problems. Try it. Seven, 5, 4, 3. 4, 3, 1. 5, 3, 4. 1 4 5 5. ಈ ಪ್ರಾಬ್ಲಮ್ಸ್ ನ ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ತರ ಆಡ್ 3 ಫಾರ್ಮುಲಾ ಅಂದ್ರೆ ನೆಕ್ಸ್ಟ್ ಫೈಸ್ ಫಾರ್ಮುಲಾದಲ್ಲಿರೋ ನೆಕ್ಸ್ಟ್ ಫಾರ್ಮುಲಾನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.